ಈ ಕರಿ ಮುಚ್ತಾ ಇದ್ದೀರಿ. ಈಗ ಪ್ರಾಧಿಕಾರ ನಮ್ಮ ಸಮಸ್ಯೆ ಏನೈತಂದ್ರೆ ಪ್ರಾಧಿಕಾರ ಕೆಳಗೆ ಇಲ್ಲೇ ಕಾಗನಹಳ್ಳಿ ಗ್ರಾಮ ಪಂಚಾಯತಿ ಐತಿ, ಹೌದಾ? ಪ್ರಾಧಿಕಾರ ಎದಕ್ಕೈತಿ, ಅವ್ರ ವ್ಯಾಪ್ತಿ ಎಲ್ಲಿವರೆಗೆ ಐತಿ, ಅವ್ರ ಕೆಲಸ ಏನೋ ಇಲ್ಲಿವರೆಗೆ ಗೊತ್ತಾಗಿಲ್ಲ. ಯಾಕಪ್ಪ ಅಂದ್ರೆ ಅದ್ರಿಬ್ರು ಅಣ್ಣ ತಮ್ಮನ ಮಧ್ಯೆ ಒಂದು ಹಸು ಬಂದಿತ್ತಲ್ಲ, ದೊಡ್ಡಣ್ಣ ನಿಮ್ಮಂಗ ಬುರ್ಗಿಂಟ ತಲಿದ್ದವ್ನ ಏನಂತೀರಂತ, ಮುಂದಿನ ನಂದು ಹಿಂದಿನ ನಿಮ್ದು. ಅಂದ್ರೆ ಇವರು ಮೇಸವ್ರು ಗ್ರಾಮ ಪಂಚಾಯತಿಯವರು, ಇವ್ರು ಹಿಂಡರು, ಇವ್ರ ಏನಂತೀರಿ ಪ್ರಾಧಿಕಾರದವರು ಹಿಂಡವ್ರು. ಏನಾಗಿತ್ತಪ್ಪ ಅಂದ್ರೆ ಯಾವ ಕೆಲಸ ಇರ್ಲಿ, ದುಡ್ಡು ಹೊಡೆಯೋ ಕೆಲಸ ಇರ್ಲಿ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ. ಒಂದು ಸಲಾನೇ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಒಂದು ಚುನಾಯಿತ ಪ್ರತಿನಿಧಿಗಳದಾರ, ಎಲೆಕ್ಟೆಡ್ ಮೆಂಬರ್ಸ್ ಅದಾರ ಅಂತ ಗಮನ ಇಲ್ಲ. ಒಂದು ಪ್ರಾಧಿಕಾರ ಮಾಡಿದ್ದಾರೆ, ಅದನ್ನ ಮಾಡ್ತಾರೆ, ದುಡ್ಡು ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಟ್ಯಾಕ್ಸ್ ತುಂಬೋದಾಯ್ತು, ಮತ್ತೇನಾದ್ರು ಕರೆಂಟ್ ತುಂಬೋದಾಯ್ತು, ಯಾವ ಸಿಪ್ಪೆ ಗಿಪ್ಪೆ ಬಿದ್ದೋದ್ರೆ ಎಲ್ಲ ನಾವು ತೆಗಿಬೇಕು. ನಂದೊಂದು ಪ್ರಶ್ನೆ ನಿಮ್ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಎಲ್ಲಾರ್ಗ, ಈಗ ಕೆಳಗ ಸಿಪ್ಪೆ ಇದ್ರಿ ಅಲ್ಲಿ ಕೆಳಗೆ, ಹೌದಾ? ಅದು ಅವ್ರ ಲಿಮಿಟ್ ಬರ್ತೈತಿ ಪ್ರಾಧಿಕಾರ ಲಿಮಿಟ್ನಾಗ. ನೀವ್ ಯಾಕೆ 5ರಿಂದ 6 ಲಕ್ಷ ಖರ್ಚು ಮಾಡಿ ಆ ಸಿಪ್ಪೆ ಎಲ್ಲ ತೆಗ್ದಿದ್ದೀರಿ, ಅವ್ರ ಜವಾಬ್ದಾರಿ ಇಲ್ಲ ಅದು. ಅದಾದ್ಮೇಲೆ ಅವ್ರೆಲ್ಲಾ ಡೆವಲಪ್ಮೆಂಟ್ ರೋಡ್ ಅವ್ರದ್ದು ಕೋಟಿ ದುಡ್ಡು ಹಾಗೆಲ್ಲ ತಗೊಂತಾ ಇದಾರೆ. ನೀವ್ ಯಾಕೆ ಕೆಳಗಿನ ಕರೆಂಟ್ ಬಿಲ್ ನೀವು ತುಂಬ್ತಾ ಇದೀರಿ? ಅಂದ್ರೆ ನೀವು ಅವರು ಹೊಂದಾಣಿಕೆ ಇದ್ದೀರೋ, ನಿಮ್ಮ ಗ್ರಾಮ ಪಂಚಾಯತಿಗೆ ಅವರಿಂದ ಏನಾರು ಲಾಭ ಐತೆ ನಿಮ್ಗೆ? ನಮ್ ದುಡ್ಡು ಯಾಕೆ ಹಾಳು ಮಾಡ್ತಾ ಇದೀರಿ? ಗ್ರಾಮ ಪಂಚಾಯತಿಯಿಂದ ನೀವು ಕರೆಂಟ್ ತುಂಬ್ತಾ ಇದ್ದೀರಂದ್ರೆ ನಾವು ಕಟ್ಟಿದ ಟ್ಯಾಕ್ಸ್ ಇರೋದು, ಹೌದಾ? ಕಾಗಿನಲ್ಲಿ ಜನ ತುಂಬಿದ ಟ್ಯಾಕ್ಸ್, ಅವ್ರಿಗೆ ಅಭಿವೃದ್ಧಿ ದುಡ್ಡು ಎಲ್ಲಿಂದ ಬರ್ತೈತಿ? ಬೆಂಗಳೂರಿಂದ ಬರ್ತೈತಿ. 10 ಕೋಟಿ ರೂಪಾಯಿ ವರ್ಷಕ್ಕೆ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಏನು ಮಾಡ್ತಾ ಇದಾರೆ ಒಂದು ಸಣ್ಣ ಇದು ಗೊತ್ತಾಗಿಲ್ಲ ಗ್ರಾಮ ಪಂಚಾಯತಿಗೆ. ನಾವು ಅದೇ ಇವತ್ತು ಕೇಳಕ್ ಬಂದಿದ್ದೀವಿ ಎಲ್ಲ ಸರ್ವ ಸದಸ್ಯ